ದೊಡ್ಡ ಗಾತ್ರದ ಬಜೆಟ್ ಕೊಟ್ಟಿದ್ದೀನಿ ಅಂತ ತಮ್ಮ ಬೆನ್ನು ತಾವೇ ತಟ್ಕೊಳ್ತಾ ಇದ್ದಾರೆ. ಆದರೆ ಅಲ್ಪಸಂಖ್ಯಾತರನ್ನ ಬಿಟ್ಟು ಉಳಿದವರಿಗೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರನ್ನ ಬಿಟ್ಟು ಉಳಿದವರಿಗೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಭದ್ರಾ ಮೇಲ್ದಂಡೆ ಮೇಕೆದಾಟು ಯೋಜನೆ ವಿಳಂಬ ವಿಚಾರ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಆರೋಪಗಳನ್ನು ಮಾಡ್ತಾ ಇದೆ. ದೆಹಲಿಯಲ್ಲಿ ನಡೆದಂತಹ ಸಭೆಗೆ ಸಿಎಂ ಹೋಗದೆ ಸಚಿವರನ್ನ ಕಳಿಸ್ತಾರೆ. ಇವರ ಬಾಂಧವ್ಯ ಕೇಂದ್ರ ಸರ್ಕಾರದ ಜೊತೆ ಹೇಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ರಾಜ್ಯ ಒಂದು ಸಮುದಾಯದ ಓಲೈಕೆಗಾಗಿ ಕೇಂದ್ರದ ಸಭೆಗಳಿಗೆ ಹೋಗಲ್ಲ, ಅಂದರೆ ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕೆ ಕೇಂದ್ರದ ಸಭೆಗಳಿಗೆ ಹೋಗ್ತಾ ಇಲ್ಲ ಅಂತ ಪರೋಕ್ಷವಾಗಿ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸರ್, ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಾಡಿದ್ದಾರೆ. ಕಾಂಗ್ರೆಸ್ ಆದರೆ ಬಜೆಟ್ ಪರ ಒಂದಿಷ್ಟು ಪರ ಚರ್ಚೆಗಳು, ಕೆಲವೊಂದಿಷ್ಟು ವಿರೋಧ ಚರ್ಚೆ ಆಗುತ್ತಿದೆ. ನೀವು ನೋಡಿದ ಹಾಗೆ ಬಜೆಟ್ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಬಡ್ಜೆಟ್ನ ಪ್ರಮಾಣ ನೋಡಿ ಅದನ್ನು ದಾಖಲೆ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಬಹುಶಃ ಈ ರಾಜ್ಯ ಸರ್ಕಾರ ಕಳೆದ ಒಂದು 2 ವರ್ಷದಲ್ಲಿ ಅವರ ಆಡಳಿತ ವೈಖರಿಯನ್ನು ನೋಡಿದಾಗ ಅವರು ದಾಖಲೆಯನ್ನು ಮುರಿದಿರ್ತಕ್ಕಂಥದ್ದು ಅದು ಒಂದೇ ಭಾಗದಲ್ಲಿ, ಅದು ಬಹುಶಃ ಕಮಿಷನ್ ತಗೊಳ್ತಕ್ಕಂಥದ್ರಲ್ಲಿ ಆ ದಾಖಲೆಯನ್ನು ದಾಟಿ ಆ ದಾಖಲೆಗೂ ಮೀರಿದಂಥ ಒಂದು ದೊಡ್ಡ ಪ್ರಮಾಣದ ಒಂದು ದಾಖಲೆಯನ್ನೇ ಸಾಧಿಸಿದ್ದಾರೆ. ಅದರಲ್ಲಿ ಯಾವುದೂ ಅನುಮಾನ ಏನಿಲ್ಲ. ಆದರೆ ಇವತ್ತು ಬಹಳ ಕಮ್ಮಿ ರಾಜ್ಯಗಳು ನಮ್ಮ ರಾಷ್ಟ್ರದಲ್ಲಿ ಹತ್ತತ್ರ 4 ಲಕ್ಷ ಕೋಟಿ ರೂಪಾಯಿಯಷ್ಟು ಇವತ್ತು ಏನು ಈ ಬಡ್ಜೆಟ್ ನೆನ್ನೆ ಮಂಡನೆ ಆಗಿದೆ. ಬಹುಶಃ ಇದಕ್ಕೆ ಮೂಲ ಕಾರಣಕರ್ತರು ಕನ್ನಡಿಗರ ಒಂದು ತೆರಿಗೆ ಹಣ ಹತ್ತತ್ರ 2,58,000 ಕೋಟಿಯಷ್ಟು ತೆರಿಗೆ ಮೂಲಕ ಪಾವತಿ ಆಗ್ತಕ್ಕಂಥ ಹಣ ಇವತ್ತೇನು ಈ 4 ಲಕ್ಷ ಕೋಟಿ ಬಡ್ಜೆಟ್ನಲ್ಲಿ ಸೇರ್ಕೊಳ್ತದೆ. ಆದರೆ ಅದು ನಿಜಕ್ಕೂ ಕೂಡ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಸಮಾಜಗಳು, ಎಲ್ಲ ಸಮುದಾಯಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರಿಗೆ ಶಕ್ತಿಯನ್ನು ತುಂಬಿಸ್ತಾ ಇದ್ದಾರೆ. 5 ಗ್ಯಾರಂಟಿಗಳ ಹೆಸರಲ್ಲಿ ಕಳೆದ ವರ್ಷ ಏನು ಬಂಡವಾಳ ವೆಚ್ಚ ಅಂತ ಹೇಳ್ತೇವೆ 68,000 ಕೋಟಿ ಈ ಸಲ ಬಂದು ತಲುಪಿದೆ. ಲಾಸ್ಟ್ ಟೈಮ್ ನಿಮಗೆ 52,000 ಕೋಟಿ ನಿಮಗೆ 5 ಗ್ಯಾರಂಟಿ ಸ್ಕೀಮ್ಸ್ಗೆ ಅದು ಕೂಡ ನೀವು ಸಂಪೂರ್ಣವಾಗಿ ಕೊಡಲಿಕ್ಕಾಗಲಿಲ್ಲ. ಕೊನೆಗೆ ಶಾಸಕರಿಗೆ ಅನುದಾನ ಕೊಡಲಿಕ್ಕಾಗಿಲ್ಲ. ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕಾಗಿಲ್ಲ. ಇವತ್ತು 17,000 ಕೋಟಿ ಅನುದಾನವನ್ನು ಇಟ್ಕೊಂಡು ಬಂಡವಾಳ ವೆಚ್ಚದಲ್ಲಿ ಗ್ಯಾರಂಟಿಗಳಿಗೆ ನೀವು ಕೊಡೋದೇ ಆದರೆ 17,000 ಕೋಟಿಯಲ್ಲಿ ನೀವು ಏನೇನು ಮಾಡ್ತೀರಿ? ಎಷ್ಟು ಜನ ಶಾಸಕ ಮಿತ್ರರಿಗೆ ಅವ್ರಿಗೆ ಅನುದಾನಗಳು ಕೊಡ್ತೀರಿ? ಅದೇ ನಿನ್ನೆ ನಾವು ನೋಡ್ತಾ ಇದ್ವಿ ಬಡ್ಜೆಟ್ನಲ್ಲಿ, ಅದು ಯಾವುದೋ ಒಂದು 40,000 ಕೋಟಿ ವೆಚ್ಚದಲ್ಲಿ ಸುರಂಗ ಮಾರ್ಗ ಮಾಡ್ತೀವಿ, ಟನಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವರ್ಷ ಎಷ್ಟು ಇಡ್ತೀರಿ ದುಡ್ಡನ್ನ? ಎಷ್ಟು ವರ್ಷದ ಪ್ರಾಜೆಕ್ಟು? ಅದರಿಂದ ಯಾರ್ಯಾರು ಬಂದು ಯಾರ್ಯಾರು ಎಷ್ಟೆಷ್ಟು ಟೆಂಡರ್ ಹಾಕಿ ಯಾರ್ಯಾರು ಕಮಿಷನ್ಗಳು ಹೊಡಿತಾರೆ, ಎಷ್ಟೆಷ್ಟು ಕಮಿಷನ್ ಯಾರ್ಯಾರಿಗೆ ಹೋಗ್ತದೆ, ಅದು ಮುಂದೆ ಮಾತಾಡೋಣ. ಎಲ್ಲವೂ ಕೂಡ ಬಹಿರಂಗ ಆಗಲೇಬೇಕು. ಆದರೆ ನಿಜಕ್ಕೂ ಈ 4,09,000 ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟ್ಟು ಅಂತ ಏನು ಬೆಂತಟ್ಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ, ಇದು ನಿಜಕ್ಕೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಇಲ್ಲಿವರೆಗೂ ಶೂನ್ಯ. ಇಟ್ ಈಸ್ ಕಂಪ್ಲೀಟ್ಲಿ ಝೀರೋ. ಇಟ್ ಈಸ್ ಎ ಪ್ಯೂರ್ಲಿ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಎ ಡಕೌಟ್ ಬಡ್ಜೆಟ್ ಅಷ್ಟೇ, ಇನ್ನೇನಿಲ್ಲ. ಮತ್ತೊಂದು ಮೇಕೆದಾಟು ಯೋಜನೆ ಸೇರಿದಂತೆ ಅಪ್ಪರ್ ಭದ್ರಾ ಯೋಜನೆಗೆ ಕೇಂದ್ರ ಸರ್ಕಾರದ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಬಜೆಟ್ನಲ್ಲೂ ಸೇರಿಸಿ ಆರೋಪ ಮಾಡಿರುವಂಥದ್ದು. ಈಗ 2023-24 ಯೂನಿಯನ್ ಬಡ್ಜೆಟ್ನಲ್ಲಿ ಅಪ್ಪರ್ ಭದ್ರಾಗೆ 5,300 ಕೋಟಿ ರೂಪಾಯಿಯಷ್ಟು ಬಡ್ಜೆಟ್ ಅಲೋಕೇಶನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಬಟ್ ವೈ ಹ್ಯಾವ್ ದ ಚೀಫ್ ಮಿನಿಸ್ಟರ್ ನಾಟ್ ಇನ್ ಗುಡ್ ಟರ್ಮ್ಸ್ ವಿತ್ ದ ಸೆಂಟರ್? GST ಕೌನ್ಸಿಲ್ ಮೀಟಿಂಗ್ ಯಾಕೆ ಮುಖ್ಯಮಂತ್ರಿಗಳು ಅಟೆಂಡ್ ಆಗಿಲ್ಲ? ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು GST ಕೌನ್ಸಿಲ್ ಮೀಟಿಂಗ್ ಹೋಗಿ ಕೂತ್ಕೋಬಹುದು. ಆದರೆ ಇವ್ರ ಪರವಾಗಿ ಇಲ್ಲಿಂದ ಕಂದಾಯ ಸಚಿವರನ್ನ ಕಳಿಸ್ತಾರೆ ಅಂದರೆ ಮತ್ತೆ ಅವ್ರ ಸಂಬಂಧ ಯಾವ ರೀತಿ ಇದೆ? ಈಗ ನಮಗೆ ಇಲ್ಲಿ ಯಾರ ಜೊತೆನೂ ವೈಯಕ್ತಿಕವಾದಂಥ ಸಂಬಂಧ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ ಇದು. ರಾಜ್ಯದ ಹಿತಾಸಕ್ತಿಗೋಸ್ಕರ ನೀವು ಸಂಬಂಧ ಕಟ್ಕೊಳ್ಳೇಬೇಕಾಗ್ತದೆ.
ಇದೇ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾಂಗ್ರೆಸ್ ಜೊತೆನೇ ನಾವು ಸರ್ಕಾರ ರಚನೆ ಮಾಡಿದ್ವಿ 2ನೇ ಬಾರಿ. ಎಸ್ಸಲ್ಲಿ ಹೋಗಿ ಬಂದಿದ್ದಾರೆ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹತ್ರ. ನಮ್ಮ ಮನೆ ಕೆಲಸಕ್ಕೆ ಹೋಗಿದ್ವಾ? ಈ ರಾಜ್ಯದ ಜನತೆಯ ಪರವಾಗಿ ನಿಂತು ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು, ಕೇಂದ್ರದಿಂದಾನೂ ನಾವು ದೊಡ್ಡ ಮಟ್ಟದಲ್ಲಿ ಅನುದಾನಗಳನ್ನ ತಗೊಂಡು ಬರಬೇಕು, ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ಅನ್ನೋದಾದರೆ ನಿಮಗೂ ಆ ಮನಸ್ಸಿನಲ್ಲಿ ಇಚ್ಛಾಶಕ್ತಿ ಇರಬೇಕೋ ಬೇಡವೇ? ಎಲ್ಲಿದೆ ಇಚ್ಛಾಶಕ್ತಿ? ಹೇಗಿದೆ ನಿಮ್ಮ ಸಂಬಂಧಗಳು? ಒಂದು GST ಕೌನ್ಸಿಲ್ ಮೀಟಿಂಗ್ ನೀವು ಹೋಗೋದಿಲ್ಲ ಅಂದರೆ 16 ಬಡ್ಜೆಟ್ ಮಂಡಿಸಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಅತ್ಯಂತ ಅನುಭವಿಗಳು, ಆರ್ಥಿಕ ತಜ್ಞರು ನಮ್ಮ ರಾಜ್ಯಕ್ಕೆ. ಅಲ್ಪಸಂಖ್ಯಾತರಿಗಲ್ಲ ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀನಿ ಬಜೆಟ್ನಲ್ಲಿ ಅಂತ ಹೇಳಿರೋದು ಸಿಎಂ. ಈಗ ಬೆಳಗ್ಗೆ ಪತ್ರಿಕೆ ತೆಗೆದು ನೋಡಿದ್ರೆ ಗೊತ್ತಾಗ್ತದಣ್ಣ, 16 ಕಾರ್ಯಕ್ರಮಗಳು ವಿಶೇಷವಾಗಿ ಅವರ ರಾಜಕೀಯದ ಬೇಳೆ ಬೇಯಿಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ಸಮುದಾಯದ ಪರವಾಗಿ ವಿಶೇಷವಾದಂಥ ಪ್ಯಾಕೇಜಸ್ಗಳು ಭಾಳ ಸ್ಪಷ್ಟವಾಗಿ ಅವ್ರ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಾರೆ ಪಾಪ ಮೈನಾರಿಟಿ ಅಂದರೆ ಬೌದ್ಧರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಇನ್ನು ಬಹುತೇಕ ಜೈನರಿದ್ದಾರೆ, ಭಾಳ ಸಮುದಾಯದವ್ರು ಇದ್ದಾರೆ ಅಂತ. ಆದರೆ ಈ ಹೊರನೋಟಕ್ಕೆ ಪ್ಯಾಕೇಜ್ ಅಂತಕ್ಕಂಥದ್ದು ಮೈನಾರಿಟಿಗೆ ಕೊಟ್ಟಿದ್ದೀವಿ ಎಲ್ರಿಗೂ ಸೇರಿಸಿ ಅಂತ ಹೇಳ್ಬೋದು. ಬಟ್ ಅಲ್ಟಿಮೇಟ್ಲಿ ಇದ್ರ ಒಳಗಡೆ ಹೋಗಿ ನೋಡಿದಾಗ ಈದ್ಕ ಬಿರಿಯಾನಿ ಕೊಟ್ಟಿರೋವಂಥದ್ದು ಮುಸಲ್ಮಾನ್ ಸಮುದಾಯಕ್ಕೆ ಮಾತ್ರ, ಮಿಕ್ದವ್ರಿಗೆಲ್ಲ ಊಟದಲ್ಲಿ ಉಪ್ಪಿನಕಾಯಿ. ಥ್ಯಾಂಕ್ ಯು ಸರ್. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಸತೆ, LN ಸ್ವಾಮಿ TV5 ಬೆಂಗಳೂರು.